ಗೋಕರ್ಣಕ್ಕೆ ಯಾರು ಪ್ಲಾನ್ ಮಾಡಿದ್ದಾರೆ ನಾವು ಇವಾಗ ಗೋಕರ್ಣದಿಂದ ಮುರುಡೇಶ್ವರ ಕಡೆ ಹೊಂಟೀವಿ. ಫುಲ್ ಹೆವಿ ರೈನ್ ಫಾಲ್ ಐತಿ. ಸೊ ನೋಡ್ರಿ ನಮ್ದು ಆಟೋ ಒಂದು ಸ್ವಲ್ಪ ಹಿಂಗಾಗೈತಿ ಅಂತಂದೇಳಿ ನಮ್ಮ ಯಜಮಾನ್ರು ನಾವು ಫಸ್ಟ್ ಅಲ್ಲಿ KSRTC ಬಸ್ಸಿಗೆ ಕರ್ಕೊಂಡು ತೋರಿಸ್ತೀನಿ. ಫುಲ್ ಜನ ಜಾತ್ರೆ. ಥರ್ಡ್ ಡೇ ನಾವು ವಾಪಸ್ ಬರೋದಿನ ಅಂದ್ರೆ ಗೋಕರ್ಣ ಒಳಗೆ ಫುಲ್ ಮಳೆ ಇತ್ತು ರೀ. ಆ ಮಳೆ ಒಳಗೆ ನಾನು ಬೀಚ್ ನೋಡೋಕೆ ಹೋಗೋಣ ಅಂತಂದೇಳಿ ಹೋಗ್ಬಿಟ್ಟೆ. ಸೊ ಹಿಂಗಾಗಿ ಫುಲ್ಲ ಡ್ರೆಸ್ ತೊಯ್ದ್ವು ನಮ್ಮ ಮನೆಯವ್ರಿಗೂ. ಆಮೇಲೆ ತೊಯ್ದು ಡ್ರೆಸ್ ಒಳಗೆ ಅಗೇನ್ ಆಟೋ ಮಾಡಿಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದು ಬಸ್ ಹತ್ತೋ ಅಷ್ಟರಲ್ಲಿ ಯಪ್ಪ ಅವತ್ತಂತೂ ಫುಲ್ ಬಟ್ಟೆ ಮಳೆ ಒಳಗೆ ಫುಲ್ ತೊಯ್ಸ್ಕೊಂಬಂದಿರ್ತಾವೆ ನೋಡ್ರಿ. ಆ ಥರ ಆಗಿ ತಟ ನೀರು ಬೀಳಾಕತ್ತಿದ್ವು. ಆಮೇಲೆ ಹಂಗೂ ಹಿಂಗೂ ಮಾಡಿ ಬಸ್ ಹತ್ತಿದ್ವಿ. ನೋಡ್ಬೋದು ನೀವು ಎಷ್ಟು ನಮ್ಗೆ ಮಳೆ ಬರಾಕತ್ತೈತಿ ಇಲ್ಲ ಅಂತಂದು ಹೇಳಿ. ಮೇಲೆ ಮಳೆ ಬರಾತೈತಿ, ಈ ಥರ ರಿವರ್ ಹೊಂಟೈತಿ ಇಲ್ಲಿ ನೋಡೋಕೆ ಏನೋ ಒಂಥರ ಖುಷಿ ಅನಿಸುತ್ತೆ. ಯಾಕಂತಂದ್ರೆ ನಾವು ಹಿಂದಿನ ದಿನಾನ ಈ ವೇ ಒಳಗನ ಹೋಗಿದ್ವಿ. ಸೊ ಅಗೇನ್ ಮಳೆ ಒಳಗೆ ಈ ವ್ಯೂ ನೋಡೋಕೆ ಖುಷಿ ಅನ್ನಿಸ್ತು. ನೋಡ್ಬೋದು ನೀವು ಎಲ್ಲೆಲ್ಲ ಇಲ್ಲಿ ಫುಲ್ ಗ್ರೀನರಿ ವಿತ್ ಬೋಟ್ಸ್. ಹಾಗಾಗಿ ವಿಡಿಯೋ ಕ್ಲಿಪ್ ತೊಗೊಳ್ಳೋಣ ಅಂತಂದು ಹೇಳಿ ವಿಡಿಯೋ ಮಾಡಿದೆ. ಆಮೇಲೆ ಅವತ್ತಂತೂ ಇಲ್ಲಿ ಭಾಳ ಅಂದ್ರೆ ಭಾಳ ಮಳೆ ಇತ್ತಪ್ಪ. ಹೆವಿ ಅಂದ್ರೆ ಹೆವಿ ಫುಲ್. ಆಮೇಲೆ ಇಲ್ಲಿ ನೋಡ್ಬೋದು ನೋಡ್ರಿ ನೀವು ಎಷ್ಟು ಮಳೆ ಬರಾಕತ್ತೈತಿ ಅಂತಂದ್ರೆ ರೋಡ್ ಸಮೇತ ಕಾಣ್ಸಕತ್ತಿದ್ದಿಲ್ಲ. ಆ ನಮ್ನಿ ಮಳೆ ಹೊಡೆ ಅಂತಿತ್ತು ಇಲ್ಲಿ. ಆದರೂ ಅದ್ರಾಗನ ಹೊಂಟಿದ್ರು ಅವರು ಬಸ್ನವರು. ಆಮೇಲೆ ಇಲ್ಲಿ ನೋಡ್ರಿ ಫುಲ್ ಆಫ್ ಗ್ರೀನರಿ. ಫೈನಲಿ ಮುರುಡೇಶ್ವರ ರೀಚ್ ಆದ್ವಿ ರೀ ನಾವು. ಫೈನಲಿ ವಿ ಆರ್ ಅಟ್ ಮುರುಡೇಶ್ವರ. ಇಲ್ಲೇ ಶಿವನ ಸ್ಟ್ಯಾಚು ನೋಡಬೇಕು ಈ ಮಾನ್ಸೂನ್ ಒಳಗೆ ಅನ್ನೋದೇ ನಮ್ದು ಭಾಳ ಆಸೆ ಐತ್ರಿ. ಸೊ ಇವಾಗ ಗೋಕರ್ಣದಿಂದ ಮುರುಡೇಶ್ವರಕ್ಕೆ ಬಂದೀವಿ. ಬರ್ರಿ ತರಿಸ್ತೀನಿ ಮುರುಡೇಶ್ವರ ಶಿವನ ಸ್ಟ್ಯಾಚು. ಗೋಕರ್ಣದೊಳಗೆ ಫುಲ್ ಹೆವಿ ರೇನ್ಫಾಲ್ ಇತ್ತು ರೀ. ಸೊ ಇಲ್ಲೂ ಹಂಗೈತೆ ಅಂದ್ಕೊಂಡು ಬಂದ್ವಿ. ಬಟ್ ಇಲ್ಲಿ ಯಾಕೋ ರೇನ್ ಇಲ್ಲ. ಚಲೋ ಐತ್ರಿಪ್ಪ. ಇಲ್ಲ ಅಂತಂದ್ರೆ ಫುಲ್ ಕಷ್ಟ ಆಯಿತು ನಮ್ದು. ಆಮೇಲೆ ನೋಡ್ರಿ ಇಲ್ಲ ಅದು ಟೆಂಪಲ್ ಐತಿ. ನಾವು ಹೋದಾಗ ಎಲ್ಲರೂ 3 ಪ್ಲೇಸ್ ನಾವು ಹೆಂಗೆ ಪ್ಲ್ಯಾನ್ ಮಾಡೀವಿ ನೋಡ್ರಿ ಹಂಗೆ ಪ್ಲ್ಯಾನ್ ಮಾಡ್ಯಾರ ಅನಿಸುತ್ತೆ. ಯಾಕಂತಂದ್ರೆ ಅವಾಗ ಲಾಂಗ್ ವೀಕೆಂಡ್ ಇತ್ತು. ಸೊ ಗೋಕರ್ಣನೂ ರಶ್ ಇತ್ತು, ಹೊನ್ನಾವರನೂ ರಶ್ ಇತ್ತು, ಆಮೇಲೆ ಅಗೇನ್ ಮುರುಡೇಶ್ವರನೂ ರಶ್ ಐತಿ. ಆಮೇಲೆ ಇಲ್ಲಿ ನೋಡ್ಬೋದು ಎಷ್ಟು ಟ್ರಾಫಿಕ್ ಜಾಮ್ ಆಗೈತೆ ಅಂತ ಹೇಳಿ. ನಮ್ಮ ಬೆಂಗಳೂರು ಅಷ್ಟೇ ಅಲ್ಲ, ಇಲ್ಲಿನೂ ಟ್ರಾಫಿಕ್ ಜಾಮ್ ನೋಡ್ರಿ. ಇಲ್ಲಿ ಕಾರ್ ಟ್ರಾಫಿಕ್ ಜಾಮ್ 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 ಜಾಮ್. ಮೊದಲೆಲ್ಲ ಜಾಮ್ ರೀಪ್ಪ, ಬ್ಯಾಸ್ರ ಆಗ್ಬಿಟ್ಟೈತೆ ನಂಗೆ. ನೋಡ್ರಿ ಇಲ್ಲಿ ಎಷ್ಟು ಜನ ಬಂದ್ರ. ಅವ್ರು ಕಾರ್ ನೋಡಿದ್ರೆ ಗೊತ್ತಾಕತ್ತೆ ನಿಮಗೆ ಎಷ್ಟು ಜನ ಅದಾರ ಇಲ್ಲ ಅಂತಂದೇಳಿ. ಅಯ್ಯೋ ಅಲ್ಲಿ ನೋಡಲ್ಲಿ ಆ್ಯಕ್ಚುಲಿ ನಾ ಡಿಗ್ರಿ ಒಳಗೆ ಬಂದಾಗ ಈ ಪ್ಲೇಸ್ನಾಗ ಕುತ್ಕೊಂಡು ಫೋಟೋ ತೆಗೆಸ್ಕೊಂಡಿದ್ದಾರೆ. ಅದು ನೆನಪಾತಿ ಇಲ್ಲಿ ಬಂದು ನೋಡಿದಾಗ ಗೋಪುರ ನೋಡ್ರಿಪ್ಪ ಎಷ್ಟು ಹಾಯ್ ಒಳಗೆ ಇದು ಮಾಡ್ಯಾರ. ಆಮೇಲೆ ಅಲ್ಲಿ ನೋಡ್ರಿ ಕ್ರೌಡ್ ಎಷ್ಟೈತಿ. ಅದಕ್ಕಷ್ಟು ಕ್ರೌಡ್ ಆಗೈತೆ ನಂಗೆ ಗೊತ್ತಾಗೋಲ್ದ. ನೋಡಿ ಗೊತ್ತಾಗತ್ತೆ. ಆ್ಯಕ್ಚುಲಿ ಆಫ್ಟರ್ನೂನ್ ಐತಿ, ಯಾರು ದರ್ಶನಕ್ಕೆ ಬರಲ್ಲ ಅಂತೇಳಿ ನಾವು ಈ ಟೈಮ್ ಚೂಸ್ ಮಾಡ್ಕೊಂಡು ಬಂದೀವಿ. ಬಟ್ ನೋಡ್ರಿ ಇಲ್ಲಿ ಎಷ್ಟು ಕ್ರೌಡ್ ಐತಿ. ಯಪ್ಪ ಕ್ರೌಡ್ ಓವರ್ಲೋಡ್ ಐತಿ. ಸಿ ವ್ಯೂ ಇದು ನೋಡಕ್ಕೆ ಒಂಥರ ಖುಷಿ ಅನ್ಸುತ್ತಿಪ್ಪ. ಆ್ಯಕ್ಚುಲಿ ಎರಡಕ್ಕೂ ಕಂಪೇರ್ ಮಾಡಿದ್ರೆ ಈ ಬೀಚ್ ಒಳಗೆ ವೇವ್ಸ್ ಫುಲ್ ಕಡಿಮೆ ಅದಾವ್ರಿ. ಆದ್ರೆ ಇಲ್ಲಿಂದ ಈ ಸೈಡ್ ನೋಡಕ್ಕೆ ಒಂಥರ ಖುಷಿ. ಆ್ಯಕ್ಚುಲಿ ದರ್ಶನಕ್ಕೆ ಹೋದಾಗ ಒಳಗಡೆ ಫೋನೆಲ್ಲ ಇರಲಿಲ್ಲ. ಸೊ ಹೀಗಾಗಿ ನಾನು ಅಲ್ಲಿ ವಿಡಿಯೋ ಮಾಡಿಲ್ಲ. ಹೊರಗೆ ಬಂದಾಗ ಈ ದೃಶ್ಯ ಕಾಣಿಸ್ತೀನಿ ನಮಗೆ. ಮಸ್ತ್ ಅಂದ್ರೆ ಮಸ್ತ್ ಕಾಣತ್ತಿತ್ತು. ಇಲ್ಲೆಲ್ಲ ನೋಡ್ರಿ ದೇವ್ರ, ಆಂಜನೇಯ ದೇವ್ರ, ಆಮೇಲೆ ನಾಗಪ್ಪ, ನೆಕ್ಸ್ಟ್ ಸುಬ್ರಹ್ಮಣ್ಯ ದೇವ್ರ, ನೆಕ್ಸ್ಟ್ ಇದು ಗೋಲ್ಡನ್ ಚಾರಿಟ್, ಸ್ವರ್ಣ ರಥ ಅಂತ. ಅಲ್ಲಿ ಹಿಂಗೆ ರೊಟೇಟ್ ಮಾಡ್ಕೊಂಡು ಬಂದೆ. ಇಲ್ಲಿ ಒಂದು ಟೆಂಪಲ್ ಐತಿ. ಇದು ಎಲ್ಲ ಟೆಂಪಲ್ಸ್ ಒಂದು ಫ್ರೇಮ್ ಒಳಗೆ ಬರತ್ತೆ ನೋಡ್ರಿ. ಆ್ಯಕ್ಚುಲಿ ದಿಸ್ ಈಸ್ ಅ ಕ್ಯೂ ಫಾರ್ ಏನದು ಗೋಪುರ ವ್ಯೂ. ನೋಡ್ರಿ ಎಷ್ಟು ಜನ ನಿಂತಾರೆ ಇಲ್ಲಿ. ಮುಂಚೆಕ್ಕೆಲ್ಲ ಇದು ಇರಲಿಲ್ಲ, ಇವಾಗ ಫುಲ್ ಸ್ಟಾರ್ಟ್ ಆಗಿಬಿಟ್ಟೈತಿ ಗೋಪುರ ವ್ಯೂ.
ನೋಡ್ರಿ ಎಷ್ಟು ಕ್ರೌಡ್ ಐತಿ ಅಪ್ಪ. ಜನ ಮಳಿ ಅಂದ್ರೂ ಬಿಡ ಅಂತಿಲ್ಲ ಅಡ್ಡಾಡೋದು. ಗೋಪುರದಾಗ ಒಂದು ಲಾಸ್ಟ್ ಗೋಪುರದಾಗ ಒಂದು ಜೇನ್ ಕಟ್ಟೈತಿ ಅಪ್ಪ. ಇನ್ ಬಿಟ್ವೀನ್ ನೋಡ್ರಿ ಇಲ್ಲಿ ಹತ್ತೈತಿ. ನೋಡಿದ್ರನ ಭಯ ಅನಿಸೈತ್ರಿಪ್ಪ ಅದನ್ನ. ಇದು ನೋಡ್ರಿ 18ನೇ ಗೋಪುರ ಮೇಲೆ ನಿಂತು ನೋಡಿದಾಗ ಈ ಥರ ವ್ಯೂ ಕಂಡಿದ್ದ. ವ್ಯೂ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಐತಿ. ನೀವು ಒಂದ್ಸತಿ ಹೋದಾಗ ಹೋಗಲೇಬೇಕು ಇಲ್ಲಿ. ಆಮೇಲೆ ಈ ವ್ಯೂ ನೋಡೋಕ್ಕಂತೇಳಿ ನಮ್ಮ ಮನೆಯವರು ಊಟ ಸಮೇತ ಬಿಟ್ಟು ಪಾಳಕ್ಕೆ ಹಚ್ಚೋಣ ಅಂತಂದು ಹೇಳಿ ಗಂಟು ಬಿದ್ದಿದ್ರೆ ಅಷ್ಟಂದ್ರೆ ಅಷ್ಟು ಕ್ಯೂರಿಯಾಸಿಟಿ ಇತ್ತು ನಮಗೆ. ಹೆಂಗೆ ಕಾಣುತ್ತಾ, ಹೆಂಗೈತಿ ಅಲ್ಲಿ ವ್ಯೂ ಅಂತಂದು ಹೇಳಿ. ವ್ಯೂ ನೋಡಿದ್ರಂತೂ ಮಸ್ತ್ ಅಂದ್ರೆ ಮಸ್ತ್ ಐತಿ ನೋಡ್ರಿ. ಒಂದು ಸೈಡ್ ಕಡೆ ಶಿವಪ್ಪನ ನೋಡಿದ್ರೆ ಇನ್ನೊಂದು ಸೈಡ್ ಕಡೆ ಈ ಥರ ಅಲೆಗಳನ್ನು ನೋಡ್ಬೋದ್ರಿ. ಮಸ್ತ್ ಅಂದ್ರೆ ಮಸ್ತ್ ಐತಿ ವ್ಯೂನ. ಅದು ಆ್ಯಕ್ಚುಲಿ ನಾವು ಬಾಯಿಂದ ಹೇಳಿದ್ರೆ ಅಷ್ಟು ಇದು ಗೊತ್ತಾಗಲ್ಲ. ಅದು ನೀವೇ ಹೋಗಿ ಪರ್ಸ್ನಲಿ ಫೀಲ್ ಮಾಡಿದಾಗ ಗೊತ್ತಾಗತ್ತೆ, ಅಲ್ಲಿ ಹೋಗಿ ಅಲ್ಲಿ ನಿಂತು ನೋಡಿದಾಗ. ಆಮೇಲೆ ಅವೆಲ್ಲ ರಾಕ್ಸ್, ಅದಕ್ಕೇನೋ ಐಲ್ಯಾಂಡ್ ಅಂತಾರಂತ್ರಿಪ್ಪ ನಮ್ಮ ಮನೆಯವ್ರು ಅನ್ನಕತ್ತಿದ್ರು ನನಗೆ. ಸೊ ನಾ ಅದು ಅನ್ನತ್ತಿದ್ದೆ ಇದು ಗೋಕರ್ಣ ಅಂತಂದೇಳಿ ಅವರಿಗೆ ಸುಮ್ಮ ಜೋಕ್ ಮಾಡಕತ್ತಿದ್ದೆ. ಮಸ್ತ್ ಅಂತ ಮಸ್ತ್ ಎಂಜಾಯ್ ಮಾಡಿದ್ವಿ ನಾವು ಈ ವ್ಯೂನ. ಆಮೇಲೆ ಅಲ್ಲಿ ನೋಡಿಕೊಂಡು ಫೈನಲಿ ನಾವು ಲಿಫ್ಟ್ ಹತ್ಕೊಂಡು ಮತ್ತೆ ಅಗೇನ್ ಕೆಳಗೆ ಬರತ್ತೀವಿ ನೋಡ್ರಿ ಗ್ರೌಂಡ್ ಫ್ಲೋರಿಗೆ. ಆಮೇಲೆ ಒಂದು ಲಿಫ್ಟ್ ಒಳಗೆ 8 ಜನನ ಅಷ್ಟೇ ಬಿಡ್ತಾರೆ. ಸೊ ಅದಾದಮೇಲೆ ನಾವು ನೆಕ್ಸ್ಟ್ ಹೋಗಿದ್ದು ಬೀಚ್ ಸೈಡ್ ಅಂತೂ ಎಲ್ಲಿ ಬಿಡ ಅಂತಿದ್ದಿಲ್ಲ ನಮಗಿಲ್ಲೇ. ಸೊ ಹೀಗಾಗಿ ಅಲ್ಲೇ ಒಂದೆರಡು ಬೋಟ್ ನಿಂತಿದ್ವು. ಅದಕ್ಕೆ ಅವ್ರ ಕಡೆ ಪರ್ಮಿಷನ್ ತೊಗೊಂಡು ಹೋಗಿ ಕುತ್ಕೊಂಡು ಬೋಟ್ ಒಳಗೆ ಮಸ್ತ್ ಎಂಜಾಯ್ ಮಾಡ್ಕೊಂತ ಟೈಮ್ ಸ್ಪೆಂಡ್ ಮಾಡಿದ್ವಿ ರೀ. ಫೈನಲಿ ವಿ ಆರ್ ಅಟ್ ಮುರುಡೇಶ್ವರ ಬೈಪಾಸ್ ರೋಡ್. ಇವಾಗ ನಮ್ಮ ಟ್ರಿಪ್ ಎಲ್ಲ ಮುಗೀತು. ಈಗ ಬೆಂಗಳೂರು ಸೈಡ್ ಹೊಂಟಿದ್ದೀವಿ. ಸೊ ಆ್ಯಕ್ಚುಲಿ ಇದೆ ನೋಡಿರಿ ನಮ್ಮ ಬಸ್. ನಾವು ಬೆಂಗ್ಳೂರಿಗೆ ಬರೋಕ್ಕಿದ್ದ ಬಸ್ಸನ್ನು ಬುಕ್ ಮಾಡಿದ್ವಿ. ಆಮೇಲೆ ಬಸ್ ಹೆಂಗೆ ತೋರಿಸ್ತೀನಿ ಬರ್ರಿ. ಒಳಗಂತೂ ಮಸ್ತ್ ಅಂದ್ರೆ ಮಸ್ತ್ ಇತ್ತು. ಫುಲ್ ಕ್ಲೀನ್ ಹೈಜೀನ್ ಮತ್ತು ಮಸ್ತ್ ಇತ್ತು. ಫೈನಲಿ ವಿ ಆರ್ ಗೋಯಿಂಗ್